ಸೊ ಇವತ್ತು ನನ್ನ ಡೇ ಸ್ಟಾರ್ಟ್ ವಿತ್ ಜೀರಾ ವಾಟರ್ ಆ್ಯಸ್ ಯೂಶ್ವಲ್. ನಿಮಗೆಲ್ಲ ಗೊತ್ತು ಜೀರಾ ಮತ್ತು ಲೆಮನ್ ವಾಟ್ರಿಂದ. ಅದಾದಮೇಲೆ ನಲ್ಲಿ ಚಿಕ್ಕ ಮಗನ ಸ್ಕೂಲ್ಗೆ ಹೋದ, ದೊಡ್ಡ ಮಗ ಹೋಗಲಿಲ್ಲ. ಸೊ ಹಾಗಾಗಿ ಅವ್ನು ಕರ್ಕೊಂಡು ವಾಕಿಂಗಿಗೆ ಹೋದೆ. ಅವ್ನು ಕಳಿಸ್ಬಿಟ್ಟು ಬಂದುಬಿಟ್ಟು ಸೊ ಅದಾದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಯೋಗ ಮಾಡಿದೆ. ಸೊ ಅವ್ನು ಚಿಕ್ಕ ಮಗ ಹೋಗೋದು 8:30, ಅಂದರೆ ನಾನು ವಾಕಿಂಗ್ ಎಲ್ಲ ಮಾಡಿ ಬರೋಷ್ಟರಲ್ಲಿ 9:30 ಆಗೋಗುತ್ತೆ. ಸೊ ಆದರೂ ನಾನು ಯೋಗ ಮಿಸ್ ಮಾಡಬಾರ್ದು ಅಂತ ಮಾಡ್ತೀನಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಬಂದು ಸಾಬುದಾನ ಕಿಚಡಿ ಮಾಡಿದ್ದೀನಿ. ಸೊ ಅದಾದಮೇಲೆ ಇವತ್ತು ನನ್ನ ದೊಡ್ಡ ಮಗನ ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಹೋಗಬೇಕಿತ್ತು. ಸೊ ಹಾಗಾಗಿ ನಾನು ಮೇಥಿ ಪರಾಟ ಈಸಿಯಾಗಿ ಆಗೋದು ಅದೇನೆ. ಸೊ ಹಾಗೆ ವೆಜಿಟೇಬಲ್ ಇರಬೇಕು, ನ್ಯೂಟ್ರಿಷಸ್ ಆಗಬೇಕು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಬೇಕು ಅಂದಾಗ ಈ ಥರದ್ದು ಮಾಡ್ಕೊಳ್ಳಿ. ಸೊ ಅದನ್ನು ಮಾಡಿಟ್ಬಿಟ್ಟು ಹೋದೆ. ಅದಾದಮೇಲೆ 3:30 ಆಗೋಯ್ತು. ನಾನು ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಹೊಟ್ಟೆ ಸ್ಫುಡಿತು. ಹಾಗೆ ಮಧ್ಯೆ ನಾನು ತುಂಬ ನೀರು ಕುಡಿಯೋದ್ರಿಂದ ನೀರು ಏನು ಸರಿ ಕುಡ್ದಿರಲಿಲ್ಲ. ಸೊ ಮನೆಗೆ ಬಂದು ಎಷ್ಟೊತ್ತು ಊಟ ಮಾಡಿದ್ರೆ ಸಾಕಪ್ಪ ನನಗೆ. ಸೌತೆಕಾಯಿ ಹಚ್ಕೊಂಡು ಮೊಸರು ಹಾಕ್ಕೊಂಡು ಪರಾಟ ತಿಂದೆ. ಅದಾದಮೇಲೆ ಸ್ವಲ್ಪ ಮೊಸರನ್ನ ತಿಂದೆ, ಸಮಾಧಾನ ಆಯಿತು. ಅದಾದಮೇಲೆ ಅಷ್ಟರಲ್ಲಿ ನನ್ನ ಚಿಕ್ಕ ಮಗನು ಬಂದ. ಅವ್ನು ಬಂದಮೇಲೆ ಅವ್ನ ಬಟ್ಟೆ ಚೇಂಜ್ ಮಾಡಿಸೋದಿದ್ದಿಲ್ಲ, ಅದೇ ಸರ್ಕಸ್ಸು. ಸೊ ಅದಾದಮೇಲೆ ಟೈಮ್ ಆಗೇ ಹೋಯಿತು, ಫ್ರೂಟ್ ತಿಂದ್ವಿ. ಫ್ರೂಟ್ ತಿಂದಾದಮೇಲೆ ಹೇಗೇನು ಇದು ಮಧ್ಯೆ ಇರುತ್ತಲ್ಲ ಸಣ್ಣ ಪುಟ್ಟ ಕೆಲಸ, ಬಟ್ಟೆ ಹೊಂದಾಕೊಳ್ಳೋದು ಅದು ಇದು ಮಧ್ಯೆ ನಡೀತಾನೇ ಇರುತ್ತೆ. ಸೊ ಅದಾದಮೇಲೆ ಜಿಮ್ಮಿಗೆ ಹೋದೆ. ಜಿಮ್ ಮುಗಿಸ್ಕೊಂಡು ಯೋಗನೂ ಇತ್ತು, ಅದ್ರ ಜೊತೆಗೆ ಯೋಗನೂ ಮಾಡ್ಕೊಂಡು ಬಂದೆ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದು ಖಂಡಿತ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ಯೂಟ್ಯೂಬಲ್ಲಿ ಎಸ್ಪೆಷಲಿ.